ಕೆಂಪವ್ವ ಏನಾಯ್ತು ನನ್ನ ಸೊಸೆಗೆ? ಕೆಂಪವ್ವ ಏನಾಯ್ತವ? ಗೊತ್ತಿಲ್ಲ ಮಾವ, ಯಾಕೋ ವಾಂತಿ ಬರ್ತೈತೆ. ಹಾಗಳೆ ಏನಾಯ್ತು ಕೆಂಪಿಗೆ? ಏ ಸಿದ್ದಮ್ಮ, ಸಿದ್ದಮ್ಮ. ಅಯ್ಯ ಅಯ್ಯ ಅಯ್ಯ, ಏನ್ರಿ ದನಕ್ಕೆ ಹುಲ್ಲಾಕ್ತಿದೀನಿ. ಏ ಬಾರೆ ಒಂದ್ ಸ್ವಲ್ಪ. ಇಲ್ಲ ನಾನ್ ಬರಕಿಲ್ಲ, ಇಲ್ಲಿ ದನಕ್ಕೆ ಮೇವ್ ಹಾಕ್ತಿದೀನಿ. ನೀನು ಹಾಕಲ್ಲ ಅಂತ ನನ್ನ ಹಾಕಕ್ಕೂ ಬಿಡಲ್ಲ. ಆ ದನಗಳೇನ್ ಪಾಪ ಮಾಡವೆ? ಅಯ್ಯ ನಿನ್ನ ಒಂದ್ಸತಿ ಹೋಗೋರೆ ಕೇಳ್ಸಲ್ವೇನೆ ಕಿವಿ? ಬಾರೆ ಹೇಳ್ತೀನಿ. ಅಯ್ಯ ಅಯ್ಯ ಅಯ್ಯ, ಆ ಜಾಗ ಬಿಡ್ಕೋತೀರಾ? ಏ ಸಿದ್ದಮ್ಮ ನೋಡಲಿ, ಕೆಂಪಿ ಯಾಕೋ ವಾಂತಿ ಮಾಡ್ತಾವಳು ನೋಡು. ಆ ವಾಂತಿ ಮಾಡ್ತಾವಳ? ವಾಂತಿ ಮಾಡ್ತಾ ಇನ್ನೇನ್ ಮಾಡ್ತಾಳೆ? ಬೇಡ ಬೇಡ ಅಂತ ಅಂದ್ರೂ ನಿನ್ನೆ ರಾತ್ರಿ ಉಳಿದಿತ್ತಲ್ಲ ಆ ಕುಂಬಳಕಾಯಿ ಪಲ್ಯ, ಗಬ 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 ಅಂತ ತಿನ್ ಮುಗಿಸ್ಬಿಟ್ಟವಳು ಬೆಳಿಗ್ಗೆ. ನಾನು ಬೆಳಿಗ್ಗೆ ರೊಟ್ಟಿಗೆ ಅಂತ ಎತ್ತಿಟ್ಟಿದ್ರೆ ಒಬ್ಳೆ ತಿನ್ ಖಾಲಿ ಮಾಡೋಳಲ್ಲ ಇವಳು. ಅದಕ್ಕೇನೆ ಹೊಟ್ಟೆ ಬಂದೈತೆ. ಈಗ ಹೋಗಿ ಎಲ್ಲ ಕಕ್ತಾವಳೆ. ಹೌದೇನವ ಕೆಂಪಿ, ಯಾಕವ ತಿನ್ನಕ್ಕೋದೆ? ಹೊಟ್ಟೆ ಗಿಟ್ಟೆ ಕೆಟ್ಟಾಯ್ತೋ ಏನೋ? ಇಲ್ಲ ಮಾವಯ್ಯ, ಏನೋ ಒಂಥರ ಹೊಟ್ಟೆ ಸಂಕಟ ಆಗ್ತೈತೆ. ಹೊಟ್ಟೆ ಗಿಟ್ಟೆ ನೋವ್ತಾ ಇದೆನವ? ಆಸ್ಪತ್ರೆಗೆ ಹೋಗೋಣ? ಇಲ್ಲ ಮಾವಯ್ಯ, ಹೊಟ್ಟೆ ನೋವಿಲ್ಲ ಅಂದ್ರೂ ಯಾಕೋ ವಾಂತಿ ಬರಂಗ ಆಗ್ತೈತೆ. ಬೆಳಗ್ಗೆಯಿಂದನೂ ಹಂಗೆ ಆಗ್ತಿತ್ತು. ಅಯ್ಯೋ ಬಿಡು ಪಿತ್ತಕ್ಕೇನೋ ಅಂತ ನಾನ್ ಸುಮ್ನಾದೆ. ಈಗ ನೋಡಿದ್ರೆ ವಾಂತಿನೇ ಬಂದ್ಬಿಡ್ತು. ಬಾರೆ ದನಕ್ಕೆ ಒಂಚೂರು ಮೇವ್ ಹಾಕು ಅಂದ್ರೆ ಎಲ್ಲಿ ದನದ ಕೊಟ್ಟೆನ ಗುಡಿಸ್ಬೇಕಾಗ್ತದೋ, ಸಗಣಿ ಬಾಚ್ ಹಾಕ್ಬೇಕಾಗ್ತದೋ, ಆಮೇಕಿಂದ ಆ ದನಕ್ಕೆ ಮೈ ತೊಳಿಬೇಕು ಮತ್ತೆ ಹುಲ್ಲಾಕ್ಬೇಕು ಅಂತ ಈ ತರ ನಾಟಕ ಮಾಡ್ಕೊಂಡ್ ಕೂತಿದ್ಯಾ ನೀನು? ಅಯ್ಯೋ ಇಲ್ಲ ಅಂತೆ, ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ಸುಸ್ತಾಗ್ತಿದೆ ನಂಗೆ. ವಾಂತಿ ಬಂತಿರೋದು ನಿಜಾನೇ, ಸುಮ್ನೆ ವಾಂತಿ ಮಾಡ್ತೀನಾ? ಯಾರಿಗ್ ಗೊತ್ತು, ನೀನು ಬೇಕಂತಾನೆ ವಾಂತಿ ಮಾಡಿದ್ರು ಮಾಡ್ತೀಯ. ಏ ಸಿದ್ದಮ್ಮಕ್ಕ, ಇನ್ನ ಇಲ್ಲ ಇದೆಯಲ್ಲ, ಫ್ಯಾಕ್ಟ್ರಿ ತಗ ಬರಲ್ವಾ ನೀನು? ಅಯ್ಯೋ ಸಾವಿತ್ರಿ, ನನ್ನ ಹಣೆ ಬರ ಏನಂತ ಕೇಳ್ತೀಯ ನೀನು? ಎಲ್ಲ ಕೆಲಸ ನಾನೊಬ್ಳೆ ಮಾಡಿ ಸಾಯ್ಬೇಕು. ಬೆಳಗ್ಗೆಯಿಂದ ಇವಳು ಅವಳಲ್ಲ, ನಾನು ಸೊಸೆ ಅನ್ಸ್ಕೊಂಡವಳು. ಒಂದ್ ನಯ ಪೈಸಾ ಕೆಲಸ ಮಾಡಿಲ್ಲ. ಇದ್ದಿದ್ ಕುಂಬಳಕಾಯಿನೂ ಲಬಕ್ ಸ್ವಾಹ ಮಾಡೋಳೆ. ಅಯ್ಯೋ ಬಿಡತ್ತ, ಕುಂಬಳಕಾಯಿ ತಿಂದ್ರೆ ಏನಾಯ್ತು? ಅಯ್ಯ ಹಂಗಲ್ಲ ಕಣೆ, ನಾನ್ ಬೆಳಿಗ್ಗೆ ರೊಟ್ಟಿಗೆ ಅಂತ ರಾತ್ರಿ ಒಂದ್ ಸ್ವಲ್ಪ ಕುಂಬಳಕಾಯಿ ಪಲ್ಯ ಎತ್ತಿಟ್ಟಿದ್ದೆ. ನಮ್ಗೊಂಚೂರು ಮಿಕ್ಸ್ ಬೇಕು ತಾನೆ, ಎಲ್ಲ ಒಬ್ಳೆ ತಿನ್ ಖಾಲಿ ಮಾಡ್ಬಿಟ್ರೆ ನೋಡಿಕ ಕೆಲಸ ಮಾಡ್ಬೇಕಾಗ್ತದೆ ಅಂತ ವಾಂತಿ ಮಾಡೋ ನಾಟಕ ಬೇರೆ ಆಡ್ತಾವಳೆ. ವಾಂತಿ ಮಾಡೋ ನಾಟಕ ಏನ್ ಸಿದ್ದಮ್ಮಕ್ಕ ಹೇಳ್ತಿದ್ಯಾ ನೀನು? ಹೂನವ, ಅದೇನು ವಾಂತಿ ಬತ್ತೈತೆ ಅಂತ ಅವಾಗಿಂದ ವಾಂತಿ ಮಾಡ್ತಾವಳಂತೆ. ನಮ್ಮ ಯಜಮಾನಪ್ಪ ಬಾರೆ 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 ನೋಡ್ಬಾ ಅಂತ ಕೂಕೊಂಡ್ಬಿಟ್ರು. ನಾನು ಅದಕ್ಕೆ ಮೇವ್ ಆಗ್ತಿದ್ದೆ. ಇವ್ರು ಕೂಗ್ ಕೇಳಕ್ ಆಗ್ತೀನಿ, ಬಂದ್ ನೋಡಿದ್ರೆ ಇವ್ರಿಗೆ ವಾಂತಿ ಮಾಡ್ತೈತಿ. ಈ ಸಾವಿತ್ರಿ ಏನಂತ ಹೇಳ್ತಿರೋದು? ಕೆಲ್ಸಕ್ಕೆ ಬರಕಿಲ್ವಂತ ಇವತ್ತು? ಅಯ್ಯೋ ಈ ಅಮ್ಮಂದೊಂದು. ಗಂಗಕ್ಕ, ಕೆಂಪಿ ವಾಂತಿ ಮಾಡ್ತಾವಳಂತೆ. ವಾಂತಿ, ಮೈ ಹುಷಾರಿಲ್ವಂತೆ. ಆ ಕೆಂಪಿ ವಾಂತಿ ಮಾಡ್ತಾವಳಂತ? ಅಗಳೇ ನಾನ್ ಗಮನಿಸ್ಲೇ ಇಲ್ಲ. ಅಲ್ಲೇ ಕೂತೈತಾ ಹುಡುಗಿ? ಏ ಬಾರೈತಾ ಸರ್ಕಾರಿ ಕಡಿಕೆ. ಅಗಳಗಳಗಳೇ ಕೆಂಪಿ ಯಾಕವ ಮಕ್ಕ ಬಾಡೋದಂಗಾಗೈತೆ? ಅಲ್ಲ ನೆನ್ನೆ ತರ ಚೆನ್ನಾಗಿತ್ತಲ್ಲ, ಏನಾಯ್ತು? ಅಯ್ಯಯ್ಯೋ ಚಿಚಿ ಹೋ, ನಮ್ ಕೆಂಪಿ ಗೋಳ್ನ ಕೇಳಕ್ ಆಗ್ತಿಲ್ಲವ. ಕೊಡವ ಇಲ್ಲಿ ಕೈ ಕೊಡವ, ಅದೇನ್ ಕಾಯಿಲೆ ಬಂದೈತೆ ನಾನು ಹೇಳ್ಬಿಡ್ತೀನಿ. ಅಯ್ಯೋ ಏನಾಗಿಲ್ಲ ಬಿಡಕ್ಕ, ಬಿಸಿಲು ಜಾಸ್ತಿ ಅಲ್ವಾ, ಎಲ್ಲ ಪಿತ್ತಗಿತ್ತ ಆಗಿರ್ತದೊಳಗೆ. ಕೊಡವ ಕೈ ಕೊಡವ ನೀನು. ಶಿವನೇ ಏನಾಯ್ತು ಗಂಗಕ್ಕ? ಏನಾಯ್ತು ನನ್ನ ಸೊಸೆಗೆ? ಅಲ್ಲ ಯಾಕೆ ಹಿಂಗ್ ಗಾಬರಿ ಆತಲ್ಲ? ಅಯ್ಯೋ ದೇವ್ರೇ, ಸರಿ ಹೋಯ್ತು ಈಗ. ಯಾಕಕ್ಕ ಏನಾಯ್ತು? ಯಾಕೋ ಏನಾಯ್ತೊಳಗೆ? ಯಾವ ದೊಡ್ಡರಾಗ ಬಂದ್ ಮೆಟ್ಕೊಂಡೈತೆ? ಅಯ್ಯೋ ಸಿದ್ದಮ್ಮ, ನಿನಗಿಂಗ್ ಆಗ್ಬಾರ್ದಿತ್ತು ಕಣೆ, ನಿನಗಿಂಗ್ ಆಗ್ಬಾರ್ದಿತ್ತು, ನನಗಿಂಗ್ ಆಗ್ಬಾರ್ದಿತ್ತು. ಏನಕ್ಕ ಹೇಳ್ತಿದ್ಯಾ ನೀನು? ಲೇ ಸಿದ್ದಮ್ಮ. ಯಾಕಕ್ಕ ಏನಾಯ್ತು ಸಿದ್ದಿಗೆ? ಸಿದ್ದಮ್ಮ ಬಸ್ರಿ ಕಣೆ, ಬಸ್ರಿ. ಯಾಕೋ ಏನ್ ಹೇಳ್ತಿದ್ಯಾ ನೀನು? ಗಂಗಕ್ಕ ನೀನ್ ಹೇಳ್ತಿರೋದ್ ನಿಜನಾ? ಏ ಸಿದ್ದಿ, ನಂಗೆ ಹೇಳಲ್ವಲ್ಲ ನೀನು. ಓಲಿ ಬಿಡೆ, ಹೆಂಗೋ ಒಬ್ನೇ ಇರೋದ್ ಮಗ ಅಂತ ಯಾಕೋ ಮನ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಕಣೆ. ಮಗಳಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನಿಸ್ತಿತ್ತು. ಹೆಂಗೋ ಇವಾಗ್ಲಾದ್ರೂ ಚಾನ್ಸ್ ಕೊಟ್ಟಲ್ಲ. ಇದೇನ್ ಸಿದ್ದಕ್ಕ? ಅಲ್ಲ ಮೊಮ್ಮಕ್ಳು ಆಡ್ಸೋ ವಯಸ್ಸಲ್ಲಿ ಇದೇನಕ್ಕ ಇದು? ತು ನನಗಂತೂ ಅಸಹ್ಯನಪ್ಪ. ಏ ಸಾವಿತ್ರಿ ನೀ ಸುಮ್ನಿರೆ. ಅಂತದ್ದು ಇಲ್ಲ, ಈ ಮುಚ್ಕಿ ಏನೋ ಒಂದು ಹೇಳ್ತದತ್ತ. ಗಂಗಕ್ಕ ಸುಳ್ಳು ಹೇಳ್ತದ? ಗಂಗಕ್ಕಂಗೆ ವಯಸ್ಸಾಗೈತೆ ಅಂತ ತಿಳ್ಕೊಂಬೇಡ ನೀನು. ಜನಕ್ಕೆ ಹೆರಿಗೆ ಮಾಡ್ಸಿಲ್ವಾ? ಎಷ್ಟ್ ಜನಕ್ಕೆ ಬಸ್ರಿ ಅಂತ ಹೇಳಿಲ್ವಾ? ನಾವೆಲ್ಲ ಡಾಕ್ಟರ್ ಅಂತ ಯಾತಕ ಓದೋರಲ್ಲ, ಎಲ್ಲ ನಿಂಗೆ ಗೊತ್ತವ. ಅಂತದ್ರಲ್ಲಿ ಗಂಗಕ್ಕ ಸುಳ್ಳು ಹೇಳೋದಿಲ್ಲ. ಮುಚ್ಚಡಕ್ಕೆ ಏನೋ ಒಂದು ಹೇಳ್ಬಿಡ್ತೀಯ ನೋಡಿ ನೀನು. ಲೇ ಸಾವಿತ್ರಿ ಇಲ್ಲ ಕಣೆ, ದೇವರಣೆಗೂ ಇಲ್ಲ, ಅಂತರ ಏನಿಲ್ಲ ಕಣೆ. ಇರ್ಲಿ ಬಿಡು ಸಾವಿತ್ರಮ್ಮ, ನಾನು ಹೆಂಡ್ರಿಗೆ ಒಂಚೂರು ನಾಚಿಕೆ ಜಾಸ್ತಿನೇ. ಅದು ಅಲ್ಲದೆ ಈ ವಯಸ್ಸಿನಾಗ ಆಗ್ಬಿಟ್ಟವಳಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಯಾಕಷ್ಟ ನಾಚಿಕೆ. ಅಯ್ಯ ಅವಾಗಲಿಂದ ನೋಡ್ತಿದ್ದೀನಿ. ಖುಷಿ ಪಡೋ ವಿಚಾರ ಹೇಳಿದ್ರೆ ಅದ್ ಯಾಕೆ ಹಿಂಗ್ ಬಾಯ್ ಬಿಡ್ಕೊಂಡು ನೋಡ್ತಿದ್ದೀರಾ ಎಲ್ಲಾರು? ಅಲ್ಲ ನಿಮ್ ಮಗಗಳು ನೋಡ್ತಿದ್ರೆ ನಮ್ ಕ್ಯಾಂಪಿ ಬಸ್ರಾಗಿರೋದು ನಿಮ್ ಯಾರು ಇಷ್ಟನೇ ಇಲ್ಲ ಅಂತ ಕಾಣ್ತದೆ. ಏನಕ್ಕ ಹೇಳ್ದೆ? ಕ್ಯಾಂಪಿ ಬಸ್ರಿನಾ? ಹೂನೇ ಸಿದ್ದಮ್ಮ, ನೀನ್ ಸೊಸೆ ಕ್ಯಾಂಪಿ ಬಸ್ರಿ. ಅಲ್ಲ ಬಸ್ರಿ ಅಂತ ಹೇಳಿದ ತಕ್ಷಣ ಅದ್ ಯಾಕೆ ಬಾಯ್ ಬಿಡ್ಕೊಂಡು ನೋಡ್ತಿದ್ರಿ ಎಲ್ಲಾರು? ಅಯ್ಯ ಅದೇನ್ ಮಗಗಳ ಇವ್ರದು, ಖುಷಿ ಪಡೋ ವಿಷಯಕ್ಕೆ ಬಾಯ್ ಬಿಡ್ಕೊಂಡು ನೋಡ್ತವೆ. ಇನ್ಮ್ಯಾಕಿಂದ ನೀನ್ ಸೊಸೆನ ಚೆನ್ನಾಗಿ ನೋಡ್ಕ, ಒತ್ತೊತ್ತಿಗೆ ಅಡ್ಗೆ ಮಾಡಿ ಹಾಕು. ಪಾಪ ಹುಡ್ಗಿನ ಯಾವಾಗಲೂ ಗೋಳಿ ಇಕ್ಕಬೇಡ. ಓ, ನಾನೆಲ್ಲೋ ಸಿದ್ದಿನೇ ಬಸ್ರಿ ಅನ್ಕೊಂಬಿಟ್ಟೆ. ಏನ್ ಮಾಡೋದು, ಕೇಳಕ ಬಂದಿರ್ಬೇಕೆಲ್ಲದಕ್ಕೂ. ಯಾಕೆ ಸಿದ್ದಣ್ಣ ಬೇಜಾರ್ ಮಾಡ್ಕತಿ? ಇನ್ನ ಅಷ್ಟೊಂದೇನು ವಯಸ್ಸಾಗಿಲ್ಲ ತಗ. ಸಾವಿತ್ರಿ ಈ ಸುಮ್ನಿರ ಒಂದ್ ನಿಮಿಷ. ಅಯ್ಯಯ್ಯ ಆಯಪ್ಪ ಏನೋ ಒಂದ್ ಹೇಳ್ತದೆ ಅಂದ್ಬಿಟ್ಟು ನೀನ್ ಅದಕ್ಕೆ ತಾಳ ಹಾಕು. ಮೊಮ್ಮಕ್ಕಳ ಜೊತೆ ಆಡ್ಕೊಂಡಿರೋ ವಯಸ್ಸಿನಾಗೆ ಈ ಮುತ್ಕೊಂದೊಂದು.
ಆಗಲೇ ಸಿದ್ದಿ ನನ್ನೇ ಮುದ್ಕ ಅಂತೇಳಿ ನೀನು ಹುಡುಗಿ ಅನ್ಕೊಂಡಿದ್ಯಾ ನೀನು ಮುದ್ಕಿನೇ. ಅಯ್ಯೋ ಇವಳ್ದೊಂದತ್ತ ಕೆಂಪಿ ನೋಡವ, ಹೆಂಗೋ ಈ ಸಿನಕ್ಕೆ ಇವತ್ತು ದಿನ ಖುಷಿ ವಿಷಯ ಸಿಕ್ಕೈತೆ. ಎಲ್ಲ ನಮ್ಮಪ್ಪ ಆ ಶಿವಪ್ಪನ ಲೀಲೆ, ದೇವ್ರು ಒಳ್ಳೇದ್ ಮಾಡೈತೆ. ಹುಡುಗವ ಹುಡುಗ್ಬಿಟ್ಟು ದೀಪ ಹಚ್ಚೋಗು. ಸರಿ ಮಾವಯ್ಯ. ಆಮೇಲೆ ಇವತ್ತಿಂದ ಕೆಲ್ಸಕ್ಕೆ ಬರ್ಬೇಡ, ಮನೆ ತಗೊಳ್ಳಿ ಆರಾಮಾಗಿರು. ನಾನು ನಿಮ್ಮ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹ್ಞೂ ಆಯ್ತು, ಮನೆ ತೊಳೆ ಇರು. ಅದೇ ಮನೆ ಒಂಚೂರು ದನ ಕುಲ್ಲಾಕೋದು, ಒಂಚೂರು ಹೊಟ್ಟಿ ಕಸ ಗುಡಿಸ್ಬಿಡು, ಆಮೇಲೆ ಕೊಟ್ಟಿಗೆ ಒಂಚೂರು ತೊಳೆದ್ಬಿಡು. ಅಯ್ಯ ಏನೇಂದೆ ನೀನು? ಪಾಪ ಹುಡುಗಿ ಬಸ್ರಿ ಅಂತ ನಾನು ಹೇಳ್ತಿದ್ದೀನಿ, ಕೆಲ್ಸಕ್ಕೆ ಬಾ ಅಂತ ಕರಿತಿದ್ಯಾ? ತಲೆ ಮೇಲೆ ಕುಡ್ತೀನಿ ನೋಡಿಗ. ಅಯ್ಯಯ್ಯ ನೀವು ಮುಚ್ಕಿದ್ ಯಾವಾಗಲೂ ಇದೊಂದು, ನಾನೊಂದು ಹೇಳಿದ್ರೆ ಅದೊಂದು ಕೇಳಿಸ್ಕೊತದತ್ತ. ಏನ ಸಾವಿತ್ರಿ ಹೇಳ್ತಿರೋದು ಇವಳು? ಅಯ್ಯೋ ಅದೇನಿಲ್ಲ ಬಿಡಕ್ಕ. ಸಿದ್ದಮ್ಮ ಹೇಳದೆ ಮಾಡ್ಬಿಟ್ವಿ ನಾವು. ಶಾರದಕ್ಕ ಇಲ್ವಾ? ಶಾರದಕ್ಕನ ಮಕ್ಕಳು ಮೊಮ್ಮಕ್ಕಳೆಲ್ಲ ಬತ್ತಾವ್ರಂತ ಇವತ್ತು. ಹಾ ಹೌದೇನೆ, ಬತ್ತಾವ್ರಂತ. ಹೂನೇ, ಶಾರದಕ್ಕಂಗಂತೂ ಗಂಗಾಕನ್ ಕೈಲಿ ಹೇಳಿತಂತೇನೇನೆ ಇವತ್ತು ಎಲ್ಲ ಬತ್ತಾವ್ರಂತೆ. ಇಲ್ಲೇ ಸ್ವಲ್ಪ ದಿನ ಇರ್ತಾರಂತೆ. ಒಳ್ಳೇದಾಯ್ತು ಬಿಡೆ, ಏಸೊಂದ್ ದಿನ ಆಗಿತ್ತು ಅವ್ರನ್ನೆಲ್ಲ ನೋಡಿ. ಹಂಗ ನಡಿ ಉಪ್ಪಿಕಾಯಿ ಫ್ಯಾಕ್ಟ್ರಿ ಹತ್ರ ಹೋಗೋಣ, ಎಲ್ಲ ಆಮೇಲೆ ಅಲ್ಲಿಗೆ ಬರ್ತಾರೆ. ಅದನ್ನ ಹೇಳೋಣ ಅಂತಾನೆ ಮನೆ ತಕ್ಕ ಬಂದ್ವಿ. ಅಂದ್ರೂ ಏನ್ ತೊಂದರೆ ಇಲ್ಲ ಬಿಡು. ಬಂದಿದ್ಕೆ ನಮ್ ಗಂಗಾಕನ್ ಕೈಲಿಂದ ಅನುಕೂಲನೇ ಆಯ್ತಲ್ಲ. ನೀನ್ ಸೊಸೆ ಬಸ್ರಿ ಅಂತ ಗೊತ್ತಾಯ್ತಲ್ಲ ಬಿಡು. ಸಿಹಿ ಸುದ್ದಿ ಸಿಕ್ತು. ಹೂನೆ, ಅದೊಂದು ಆಯ್ತು ನೋಡು. ನಾನು ಕಣ್ಕಂಡ್ ದೇವ್ರಿಗೆಲ್ಲ ಆರ್ಕೆ ಕಟ್ಕೊಂಡಿದ್ದೆ, ನನ್ ಮಗಂಗೊಂದು ಮಗು ಆಗ್ಲಪ್ಪ ಅಂತ. ಹೆಂಗೋ ದೇವ್ರು ಈಗ ಕಂಡ್ಬಿಟ್ಟ. ಹೂನೆ ಹೇಳೆ, ಯಾವಾಗ ಏನೇನಾಗಬೇಕೋ ಆಗ್ತದೆ, ಸ್ವಲ್ಪ ಕಾಯ್ಬೇಕು ನಾವು. ಸರಿ ನಡಿ ಹೋಗೋಣ. ನಡಿ ಸಾವಿತ್ರಮ್ಮ, ಹೋಗೋಣ. ಗೊತ್ತಾಯ್ತು. ಕೆಂಪವ್ವ ಎಲ್ಲವ ನಿನ್ ಗಂಡ? ನನ್ನ ಮಗ ಬೇಕಪ್ಪ, ಎತ್ತೋದ? ಗೊತ್ತಿಲ್ಲ ಮಾವ, ಬೆಳಗ್ಗೆನೆ ಹೋದ್ರಪ್ಪ. ಕೆಲ್ಸಕ್ಕೆ ಬರಲ್ವಾ ಅಂದೆ. ಇಲ್ಲ ನಾನು ಇವತ್ತು ಬರಲ್ಲ ಅಂತ ಅಂದ್ರು. ಬರಲ್ಲ ಅನ್ನ ಇವ್ ನಚ್ಕೊಂಡ್ರೆ ಮುಗೀತು. ಯಾಕೋ ಇತ್ತೀಚೆಗೆ ಕೆಲಸ ತಕ್ಕೆ ಬರ್ತಿಲ್ಲ ಅಲ್ವಾ? ಹ್ಞೂ ಮಾವ, ಬನ್ನಿ ಅಂತಂದ್ರು ಇಲ್ಲ, ನನ್ಗೆ ಯಾಕೋ ಇವತ್ತು ಆ ನೋವು ಈ ನೋವು, ನನ್ಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಅಂತಾನೆ ಇದ್ರು. ಯಾಕಪ್ಪ ನಂಗೆ ಗೊತ್ತಿಲ್ಲ. ಏನೋ ಮಾಡ್ತಾನಲ್ಲ ನನ್ನ ಮಗ, ಇವ್ನ ಮ್ಯಾಗ ಒಂದು ಕಣ್ಣಿಟ್ಟಿರ್ಬೇಕು. ಅಯ್ಯ ಅದೇ ನನ್ನ ಮಗನ ಮೇಲೆ ಕಣ್ಣಿಡ್ತೀಯ ನೀನು? ಸಾಕು ಸುಮ್ನಿರತ್ತ. ನನ್ನ ಮಗ ಏನ್ ಅಂತದೇನ್ ಮಾಡಲ್ಲ. ಎಲ್ಲ ಅವನಿಗೂ ಬೇಜಾರಾಗಿರ್ತದೆ. ಕೆಲಸ ಯಾವಾಗಲೂ ಕೆಲಸ ಮಾಡಿ ಒಂದೆರಡು ದಿನ ಆರಾಮಾಗಿ ನಾನು ಅನ್ಕೊಂಡಿರ್ತಾನೆ. ಬಿಡು ಹೋಗ್ಲಿ. ಸಿದ್ದಮ್ಮ ಹಂಗಲ್ಲ ಕಣೆ, ಅವನು ಇವಾಗ ಅಪ್ಪ ಆಗ್ತಾವನೆ, ಜವಾಬ್ದಾರಿ ಜಾಸ್ತಿ ಇನ್ಮೇಲೆ. ಕಷ್ಟಪಟ್ಟು ದುಡಿದ್ರಲ್ವಾ, ಮುಂದೆ ಚೆನ್ನಾಗಿರೋದು, ಮಕ್ಳು ಸಾಕಾಗೋದು, ಅವ್ರಿಗೊಂದು ಒಳ್ಳೆ ಭವಿಷ್ಯ ಕೊಡಕ್ಕಾಗೋದು. ಇವನೇ ಉಡ್ಸೋಂಬೇರಿ ಆಗ್ತಾನೆ ಬತ್ತ ನೋಡ್ತಿದ್ದೀನಿ. ಮುಂಚೆ ತರ ಇಲ್ವೇ ಇಲ್ಲ. ನಿನಗಂತೂ ನಿನ್ ಮಗನ ಮೇಲೆ ನಂಬಿಕೆನೇ ಇಲ್ಲ. ತಗ, ಏನಾರ ಮಾಡ್ಲಿ, ಏನಾರ ಗೊತ್ತಾಗ್ಲಿ ನನ್ ಕಿವಿಗೆ ಬೀಳಿ. ಅಯ್ಯ ಏನಾಗಕ್ಕಿಲ್ಲ, ನಡಿ ಕೆಲ್ಸತ್ತಕ್ಕೆ. ಗೊತ್ತಾಯ್ತತ್ತ, ಇನ್ಯಾಕಿಂದ ಅವಳು ಬೇರೆ ಕೆಲ್ಸಕ್ಕೆ ಬರಲ್ಲ. ನಮ್ ಸಂಬಳದಾಗೆ ಜೀವನ ನಡಿಬೇಕು. ಆಯ್ತು ನಡಿ. ನನ್ ಮಗಳು ಅಳಿಯ ಮೊಮ್ಮಕ್ಕಳೆಲ್ಲ ಬತ್ತೀನಿ ಅಂತ ಹೇಳಿದ್ರಲ್ಲ, ಸೊತ್ತಿಗೆ ಬತ್ತಾರೋ ಏನೋ. ನಾನು ಒತ್ತಿ ಮುಂಚೆಯಿಂದ ಕಾಯ್ತಾನೆ ಇದ್ದೀನಿ, ಈಗ ಬರ್ತಾರೆ ಅಂತ. ಅಯ್ಯೋ ಇನ್ನ ಬರ್ಲಿಲ್ವಲ್ಲ. ಅಯ್ಯೋ ಹೆಂಗೋ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಬೇರೆ ಅಂದವ್ರೆ. ಸಾಂಬಾರ್ ಪುಡಿ ಮಸಾಲ ಪುಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಹೆಂಗೋ ತೋಟ ತಗೊಂಡ್ ಸ್ವಲ್ಪ ಮೆಣಸಿಕಾಯಿ ಬಿಟ್ಟಿದ್ವು, ಚೆನ್ನಾಗಿ ಒಣಗಿಸ್ಬಿಟ್ಟು ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಸಾಯಂಕಾಲಕ್ಕೆ ಹೋಗಿ ಆಡ್ಸ್ಕೊಂಡ್ ಬರ್ಬೇಕು. ಅದು ಅಲ್ಲದೆ ನನ್ ಮೊಮ್ಮಗಳ ಮಗು ಆದ್ಮೇಲೆ ನಾನು ಹೋಗ್ಲೇ ಇಲ್ಲ ಮಗ ನೋಡಕ್ಕೆ. ಪಾಪ ಅವಳೆ ನಾನು ನೋಡಿಕೊಂಡ್ ಬರಂಗಾಯ್ತು. ಹೆಂಗೋ ಮರಿ ಮೊಮ್ಮಗನ್ ನೋಡಂಗ ಆಯ್ತಲ್ಲ ನಾನು. ಆಮೇಕಿಂದ ಚಿನಿಮಾ ಒಬ್ಳು ಬಹಳ ತುಂಟಿ ಇದ್ಲು. ಅವ್ವ ಅಂತ ನಾನು ಹಿಂದೆನೆ ತಿರ್ಗಾಡೋಳು. ಅದೇ ನಮ್ಮ ಮಗ ನಾನು ಮರ್ತೇ ಬಿಟ್ಟಾಯ್ತು ಏನೋ. ಬರ್ಲಿ, ಆಮೇಕಿಂದ ನನಗೆ ಹೊಲ್ಸ್ಕೊಳ್ಳೋದು ಗೊತ್ತೈತೆ. ಒಂದ್ 2 ಸರಿ ಊರೊಳಗೆ ಕರ್ಕೊಂಡೋಗಿ ಬಂದ್ಬಿಟ್ರೆ ಸಾಕು. ಅವ್ವ ಅಂತ ನನ್ನೇ ಹಿಡ್ಕೊಂಡ್ಬಿಡ್ತಾಳೆ. ಶಾರದಮ್ಮ ಇಲ್ಲಿದ್ದಿ ನೀನು? ಮೆಣಸಿಕಾಯಿ ಒಣಗಿಸ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ಯಾ? ಹೂ ಗಂಗಕ್ಕ, ಬಾ ಕೂಕ. ಮೆಣಸಿಕಾಯಿ ತಗೊಂಡೋಗು ಅಂದ. ಹ್ಞೂ ನೀನ್ ಹೇಳೋದೆಚ್ಚ, ನಾನು ತಗೊಂಡೋಗೋದೆಚ್ಚ. ಸಂಜೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತಗೊಂಡೋಗ್ತೀನಿ, ಸುಮ್ನಿರು. ಸರಿ ಗಂಗಕ್ಕ. ಅಲ್ಲ ಫ್ಯಾಕ್ಟ್ರಿ ತಕ್ಕ ಹೋಗ್ಲಿಲ್ವಾ ನೀವು? ಅಲ್ಲಿಗೆ ಹೊರಟಿದ್ವಿ. ನಿನ್ ಮಕ್ಳು ಮೊಮ್ಮಕ್ಳೆಲ್ಲ ಬರ್ತಾರೆ ಅಂತ ಗಂಗಕ್ಕ ಹೇಳ್ತು. ಅದಕ್ಕೆ ಬಂದ್ಗಿದ್ದವ್ರೇನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕಿನ್ನ ಬಂದಿಲ್ವಾ? ಇಲ್ಲ ಸಿದ್ದಮ್ಮ, ಇನ್ನ ಬಂದಿಲ್ಲ. ನಾನು ಅವ್ರಿಗಾಗಿ ಕಾಯ್ತಾ ಇದ್ದೀನಿ. ಈಗ್ಲೂ ಆಗ್ಲೋ ಬರ್ಬೋದು. ಹಂಗ ಇನ್ನ ಬಂದಿಲ್ಲ. ಹಂಗಿದ್ರೆ ಸರಿ ಶಾರದಕ್ಕ, ಹಂಗಿದ್ರೆ ನಾವು ಫ್ಯಾಕ್ಟ್ರಿ ತಕ್ಕ ಹೋಗ್ತೀವಿ. ಹೆಂಗೋ ಅವರೆಲ್ಲ ಅಲ್ಲಿಗೆ ಬರ್ಬೋದೇನಾ? ಬಂದಿಲ್ಲ ಅಂದ್ರೆ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಒಂದ್ಸತಿ ಬಂದು ಹೋಗ್ತೀವಿ ಬಿಡು. ಶಾರದಕ್ಕ, ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ. ಅಲ್ಲೇ ಬಹಳ ದಿನ ಆಗಿತ್ತು ನೋಡಿ. ಆಮೇಲೆ ನಿಮ್ಮ ಮೊಮ್ಮಗಳು ಬೇರೆ ಮಗು ಆಗೈತೆ ಅಂತ ಹೇಳ್ತಿದ್ರಲ್ಲ, ಅವ್ರು ಬರ್ತಾರಾ? ಹೂನಪ್ಪ, ನಮ್ ಶಿಲ್ಪಂಗೆ ಗಂಡ್ ಮಗ ಆಗೈತೆ, ಮಗನು ಕರ್ಕೊಂಡ್ ಬರ್ತಾವ್ರೆ. ಹಂಗ ಆಯ್ತು. ಹಂಗಾದ್ರೆ ಇನ್ನೇನು ಮೊಮ್ಮಗ ಅಲ್ಲ ಮರಿ ಮೊಮ್ಮಗಳು ಇವ್ರ ಜೊತೆ ಆಟ ಆಡ್ಕೊಂಡು ಕಾಲ ಕಳೆದ್ಬಿಡು. ಹೆಂಗೋ ವಯಸ್ಸಾಗೈತೆ, ಎಲ್ಲೂ ಕಳ್ಸಕ್ ಹೋಗ್ಬೇಡ, ಇಲ್ಲೇ ಗಿರ್ಸ್ಕ. ಸಿದ್ದಣ್ಣ, ನಂಗೂ ಅದೇ ಆಸೆ. ಅದೇನ್ ಮಾಡ್ತಾರೋ ನೋಡ್ಬೇಕು. ಇರ್ಲಿ ಅಂತ ಹೇಳಿ ನೋಡ್ತೀನಿ, ನೋಡೋಣ. ಸರಿ ಶಾರದಕ್ಕ, ಹಂಗಿದ್ರೆ ನಾವು ಹೋಗ್ತೀವಿ ಫ್ಯಾಕ್ಟ್ರಿ ತಕ್ಕೆ. ಟೈಮ್ ಆಯ್ತು, ಅದೇ 10 ಗಂಟೆ ಆಯ್ತು. ನಾವಿಂಗ್ ನೋಡ್ತೀವಿ. ಆಮೇಕಿಂತ ಬರ್ತೀವಿ ಹೇಳು. ಹೂನಪ್ಪ ಆಯ್ತು, ಹೋಗ್ಬಿಟ್ಟು ಬರ್ರಿ. ಹೋಗ್ರಿ.